ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ಇವತ್ತು ಶ್ರೀರಾಮ್ ನವಮಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಒರೆಸಿ ಇವಾಗ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಹೊಸಲಿಗೆ. ಸೊ ನೆನ್ನೆ ನಾನು ಬರೀ ದೇವ್ರ ಮನೆಗೆ ಮಾತ್ರ ಇಟ್ಟಿದ್ದಿದ್ದು. ಸೊ ಮೇನ್ ಡೋರ್ ಹೊಸಲಿಗೆ ಇಟ್ಟಿರಲಿಲ್ಲ. ಸೊ ಅದೇ ಮನೆ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇವಾಗ ಇಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಹಬ್ಬದ ದಿನ ಬೆಳಗ್ಗೆ ಬೇಗ ಎಷ್ಟು ಬೇಗ ಇದ್ರೇನು ಕೆಲಸ ಮುಗಿಯೋದೇ ಇಲ್ಲ. ಸೊ ಇವಾಗ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಮೇನ್ ಡೋರ್ಗೆ ನೀಟಾಗಿ ಇಟ್ಕೊತಾ ಇದ್ದೀನಿ. ಸೊ ಮೇನ್ ಡೋರ್ಗೆ ಮುಗೀತು ಇವಾಗ. ಸೊ ಇವಾಗ ದೇವ್ರ ಮನೆ ಹೊಸಲಿಗೆ ಇಡ್ತಾಯಿದ್ದೀನಿ. ಸೊ ಇಲ್ಲೂ ಅಷ್ಟೇ ಮನೆ ಒರೆಸಿದ್ದಾದಮೇಲೆ ಇಡೋದು ಅರ್ಶಿನ ಕುಂಕುಮ ನಾನು. ಸೊ ಇನ್ನೊಂದು ಹೇಳೋದು ಮರ್ತಿದ್ದೆ, ನಿಮ್ಮ ಸಪೋರ್ಟ್ ನನಗೆ ತುಂಬ ಖುಷಿಯಾಗಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ವಿಡಿಯೋಸ್ನ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ಅರ್ಶಿನ ಎಲ್ಲ ಇಟ್ಟಿದ್ದಾಯಿತು ಹೊಸಲಿಗೆ. ಇವಾಗ ಕುಂಕುಮ ಇಟ್ಕೊಂಡು ನೀಟಾಗಿ ಮುಗೀತು. ಸೊ ಆಗಲೇ ನಿನ್ನೆ ಹೇಳಿದಾಗೆ ನಾನು ಕಳಶಕ್ಕೆ ಬರೀ ಅರ್ಶಿನ ಕುಂಕುಮ ನೀರು ಮತ್ತು ಅಕ್ಕಿ ಹಾಕ್ಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೆ ಅಷ್ಟೇ. ಸೊ ಇವಾಗ ಅದಕ್ಕೆ ತೆಂಗಿನಕಾಯಿ ಮತ್ತು ಎಲೆ ಇಡಬೇಕು. ಸೊ ಇವಾಗ ದೇವ್ರ ಮನೆಗೆ ಬಂದೆ. ಸೊ ದೇವ್ರ ಮನೇಲಿ ಕಾಯೆಲ್ಲ ಕ್ಲೀನಾಗಿ ಅರ್ಶಿನ ಹಚ್ಕೋತಾ ಇದ್ದೀನಿ. ಸೊ ಇಲ್ಲಿ ಕ್ಲೀನಾಗಿ ಹೀಗೆ ಅರ್ಶಿನ ಹಚ್ಕೋಬೇಕು. ಸೊ ಹೀಗೆ ಮೇಲೆ ಈ ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅಲ್ಲೂ ಕ್ಲೀನಾಗಿ ಅರ್ಶಿನ ಇಟ್ಕೊಂಡು ಇವಾಗ ಕುಂಕುಮ ಇಟ್ಕೋತಾ ಇದ್ದೀನಿ 5 ಕಡೆ. ಸೊ ಇಲ್ಲೂ 5 ಕಡೆ ಕುಂಕುಮ ಹಚ್ಚಿದಾಯಿತು. ಸೊ ಇವಾಗ ವೀಳ್ಯದೆಲೆ ಕೂಡ ಅರ್ಶಿನ ಕುಂಕುಮ ಹಚ್ಕೊಳ್ಳೋಣ. ಸೊ ವೀಳ್ಯದೆಲೆ ಕೂಡ ಒಂದು 2 ದಿನಕ್ಕೆ ಬಾಡೋದಂಗೆ ಆಗಿರುತ್ತೆ. ಸೊ 2 ದಿನಕ್ಕೊಂದ್ಸತಿ ಎಲೆನ ಚೇಂಜ್ ಮಾಡ್ಕೊಳ್ಳಿ ಕಲಶದಲ್ಲಿ. ಸೊ ಇವಾಗ ಅರ್ಶಿನ ಇಟ್ಟೆ, ಇವಾಗ ಕುಂಕುಮ ಕೂಡ ಇಟ್ಕೊಳ್ಳೋಣ. ಸೊ ಕುಂಕುಮ ಕಲಶಕ್ಕೆ ತೆಂಗಿನಕಾಯಿ ಇಟ್ಟಿದ್ದಾದಮೇಲೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕಾಯಿ ಹೊಡೆದು ಸೊ ಫೈನಲಾಗಿ ನಮ್ಮ ದೇವ್ರ ಮನೆ ಹೀಗಿದೆ. ಸೊ ನೀವೆಲ್ಲ ಹಬ್ಬನ ಹೇಗೆ ಆಚರಿಸ್ತೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ತಿಳ್ಕೊತೀನಿ. ಸೊ ಇಲ್ಲಿ ನೈವೇದ್ಯಕ್ಕೆ ನಾನು ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಇಟ್ಟಿದ್ದೀನಿ, ಕೋಸಂಬರಿ. ಸೊ ಸ್ವಲ್ಪ ಫ್ರೂಟ್ಸು ಇತ್ತು, ಅದನ್ನು ದೇವ್ರ ಮುಂದೆ ಇಟ್ಟೆ. ಸೊ ಪೂಜೆ ಎಲ್ಲ ಮುಗೀತು.
ಸೊ ಪೂಜೆ ಮಾಡಿದಾದಮೇಲೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ತಿಂಡಿ ತಿಂದಿದ್ದಾಯಿತು ಇವಾಗ. ಸೊ ಇವಾಗ ಭುವನ್ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸೊ ಬುಕ್ಸ್ ತೊಗೊಬರೋಕ್ಕೆ. ಸೊ ಭುವನ್ ಸ್ಕೂಲು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಇದೆ. ಸೊ ಆಲ್ರೆಡಿ 11:30 ಆಗೋಗಿತ್ತು ನಾವು ಮನೆಯಿಂದ ಬಿಡೋಕ್ಕೆ. ಸೊ ಇವಾಗ ಸ್ಕೂಲಿಗೆ ಬಂದ್ವಿ. ಸ್ಕೂಲಿಗೆ ಬಂದುಬಿಟ್ಟು ಸೊ ಬುಕ್ಸ್ ಕೊಡೋಕ್ಕಂತಲೇ ಸಪ್ರೇಟ್ ಕೌಂಟರ್ ಇರುತ್ತೆ. ಸೊ ಅಲ್ಲಿ ಪೇ ಮಾಡಿಬಿಟ್ಟು ಬುಕ್ಸ್ ತೊಗೊಂಡು ಬಂದ್ವಿ. ಸೊ ಹಾಗೆ ಬರಬೇಕಾದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಮತ್ತು ರಾಮರ ದೇವಸ್ಥಾನ ಎಲ್ಲ ಒಂದೇ ಕಡೆ ಇದೆ, ಗಣೇಶ ದೇವಸ್ಥಾನ ಎಲ್ಲ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಮಂಗಳಾರತಿ ತೊಗೊಂಡು ಬಂದ್ವಿ. ಸೊ ಬರ್ತಾ ದಾರಿಲಿ ಎಷ್ಟೋ ಕಡೆ ಹಬ್ಬನ ತುಂಬ ಜೋರಾಗಿ ಮಾಡಿದರು. ಸೊ ರೋಡ್ಗೂ ಪಾನಕ, ಮಜ್ಜಿಗೆ, ಕೋಸಂಬರಿ ಹಂಚ್ತಾನೆ ಇದ್ದರು. ಸೊ ನಾನು ಭುವನ್ ಸ್ಕೂಲಿಂದ ನಮ್ಮ ಮನೆಗೆ 2 ಕಿಲೋಮೀಟರ್ಸ್ ಅಂತ ಇರೋದಲ್ಲ, ಅಲ್ಲೇ ಒಂದು 10ರಿಂದ 15 ಕಡೆ ಹೀಗೆ ಡ್ರಮ್ಮಲ್ಲಿ ಕೋಸಂಬರಿ, ಪಾನಕ ಎಲ್ಲ ಹಂಚ್ತಾಯಿದ್ರು. ಸೊ ಇಲ್ಲಿ ನಮ್ಮನೆ ರೋಡಲ್ಲೂ ಮಜ್ಜಿಗೆ ಎಲ್ಲ ಬಾಟ್ಲಲ್ಲಿ ಹಾಕ್ಸ್ಕೊಂಡು ಹೋಗ್ತಾಯಿದ್ರು. ಸೊ ಪಾನಕ, ಮಜ್ಜಿಗೆ ಎಲ್ಲ ಹಂಚ್ತಾಯಿದ್ರು. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಹಬ್ಬ ಆಚರಿಸ್ತೀರಿ ಅಂತ ತಿಳಿಸಿ ಫ್ರೆಂಡ್ಸ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಶ್ಮಿ ಗೌಡ ಲೈಫ್ ಸ್ಟೈಲ್ ವ್ಲಾಗ್ಸ್ನ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.